ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಕಾಬೂಲ್ ಚೆನ್ನೈಯಿಂದ ಒಂದು ಒಳ್ಳೆ ಚಾಟ್ ಐಟಮ್ ತೋರಿಸ್ತಾ ಇದ್ದೀನಿ. ಇದನ್ನ ನಾವು ಕನ್ನಡದಲ್ಲಿ ಬಿಳಿ ಕಡಲೆ ಅಂತ ಸಹ ಕರಿತೀವಿ. ಇದು ನೋಡಿ, ಇಲ್ಲಿ ನಾನು 8ರಿಂದ 9 ಗಂಟೆ ಅಷ್ಟು ಕಾಲ ನೆನೆಸಿಟ್ಕೊಂಡಿರುವಂಥ ಕಡಲೆ. ಇದನ್ನ ಇವಾಗ ನಾನು ಬೇಯಿಸ್ಕೊಳ್ಬೇಕು. ಅದಕ್ಕೆ ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನ ರೆಗ್ಯುಲರಾಗಿ ನೆನೆಸಿಟ್ಟು ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ಕೂದಲುದ್ರೋ ಸಮಸ್ಯೆ ಕಮ್ಮಿ ಆಗ್ತದೆ. ಮತ್ತು ಇದರಲ್ಲಿ ವಿಟಮಿನ್ ಎ, ಇ ಮತ್ತು ಸಿ ಹೆಚ್ಚಾಗಿರೋದ್ರಿಂದ ಮಕ್ಕಳಿಗೂ ಸಹ ತುಂಬ ಒಳ್ಳೆಯದು. ಕ್ಯಾಲ್ಶಿಯಂ ಹೆಚ್ಚಾಗಿದೆ, ಬೆಳೆಯೋ ಮಕ್ಕಳಿಗೆ ಇದು ತುಂಬ ಒಳ್ಳೆಯದು. ಇದು ನೋಡಿ, ಇಲ್ಲಿ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಬೇಯಿಸ್ಕೊಳ್ಬೇಕೀಗ. ನಾನು ಇದನ್ನ ಒಂದು 3ರಿಂದ 4 ವಿಷಲ್ ಆದರೆ ಸಾಕು. ಮಕ್ಕಳು ಸುಮ್ಮನೆ ಹಾಗೆ ಇದನ್ನ ನೆನೆಸ್ಕೊಟ್ರೆ ತಿನ್ನಲ್ಲ, ಮತ್ತು ಬೇಯಿಸ್ಕೊಟ್ರು ಸಹ ತಿನ್ನಲ್ಲ. ಅವರಿಗೆ ಏನಾದರೂ ಒಂದು ಚಾಟ್ ಥರ ಅವ್ರು ಇಷ್ಟಪಡುವಾಗ ಏನಾದರೂ ಒಂದು ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಇಲ್ಲೀಗ 3ರಿಂದ 4 ವಿಷಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹೆಚ್ಚು ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದನ್ನ ಪುನಃ ಇನ್ನೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗ್ತದೆ. ಅದಕ್ಕೆ ನೋಡಿ, ಈಗ ಇದು ಚೆನ್ನಾಗಿ ಬೆಂದಿದೆ. ಇದನ್ನ ಈಗ ನಾನು ಇದರ ನೀರನ್ನ ಸಪ್ರೇಟ್ ಮಾಡ್ತಾಯಿದ್ದೀನಿ, ನಾನು ಸೋಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಇದು ನೀರೆಲ್ಲ ಸ್ವಲ್ಪ ಹೋಗಬೇಕು. ಇದರಿಂದ ಇದು ನೀರೆಲ್ಲ ಹೋದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಮಸಾಲೆ ಐಟಮ್ನ ಹಾಕ್ಕೊಳ್ಳಿಕ್ಕುಂಟು. ನೋಡಿ, ಇಲ್ಲಿ ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಕೊಕೊನಟ್ ಆಯಿಲು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. 1 ಸ್ಪೂನು ಅಚ್ಚ ಖಾರದ ಪುಡಿ, 1 ಸ್ಪೂನು ಗರಂ ಮಸಾಲೆ, 1 ಸ್ಪೂನು ಕೊರಿಯಂಡರ್ ಪೌಡರು, ಉಪ್ಪು, ಕಡಲೆ ಹಿಟ್ಟು ಮತ್ತು ಅರಿಶಿಣ ಮತ್ತು ಹಿಂಗೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂಚೂರು ಅಕ್ಕಿ ಹುಡಿ ಸಹ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿಕ್ಕೋಸ್ಕರ. ನೀವು ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಬೋದು. ನೋಡಿ, ಇದನ್ನೆಲ್ಲ ಈಗ ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡಿ ಇದನ್ನ ಒಂದು 2 ನಿಮಿಷ ಬಿಡಿ. 1-2 ನಿಮಿಷ ಅದು ಬಿಟ್ಟಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡ್ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಇದನ್ನೆಲ್ಲ ಹೀಗೆ ಫ್ರೈ ಮಾಡ್ಕೊಳ್ಬೇಕು. ಇದನ್ನ ಕಬಾಬ್ ಅಂತ ಸಹ ಕರಿಬಹುದು, ಬೇಕಿದ್ದರೆ ಕಡಲೆ ಕಬಾಬ್ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನೋಡಿ, ಈಗ ಇದು ರೆಡಿಯಾಗಿದೆ. ನೀವು ಬೇಕಾದರೆ ಲೆಮನ್ ಜ್ಯೂಸನ್ನ ಬೇಕಾದರೆ ಮೇಲೆ ಹಾಕ್ಕೊಳ್ಬೋದು, ಟೇಸ್ಟಿಗೆ ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಓಕೆ, ಬಾಯ್, ಟೇಕ್ ಕೇರ್.